ಓ ಶಿಟ್, ಇನ್ ಬೇಸ್ ಹೇಗಿದೆ ಅಂತ ನಿಮ್ಗೆ ನಾನು ತೋರಿಸ್ಲೇಬೇಕು. ಇದು ಅಲ್ಲಾಡತ್ತ. ಓಹೋ ಫ್ರೆಂಡ್ಸ್, ಫೈನಲಿ ವೇಟ್ ಈಸ್ ಓವರ್ ಬಿಕಾಸ್ ನಮ್ಮ ಹತ್ರ iQOO ಬಂದಾಯ್ತು ಗುರು. ಎಸ್ ನಡೀತು ಡಿಸೆಂಬರ್ 2ಗೆ ಈ ಸ್ಮಾರ್ಟ್ ಫೋನ್ ಅನ್ಬಾಕ್ಸ್ ಮಾಡ್ತಾ ಇದೀನಿ. ಮೇ ಬಿ ನಿಮ್ಗೆ 12-13 ಡಿಸೆಂಬರ್ಗೆ ವಿಡಿಯೋ ನೋಡಕ್ ಸಿಗ್ಬಹುದು. ನಾನಂತೂ ಸೂಪರ್ ಡೂಪರ್ ಎಕ್ಸೈಟೆಡ್ ಇದೀನಿ. ಎಸ್ ಬಾಕ್ಸ್ ನೋಡ್ಕೋಬಹುದು. iQOO BMW ಮೋಟರ್ ಸ್ಪೋರ್ಟ್ ಅಂತ ಇದೆ. ಸೊ ನನ್ನ ಹತ್ರ 16 GB ವೇರಿಯಂಟ್ ಇದೆ. ಅದು ಸ್ಪೆಷಲಿ BMW ಲೆಜೆಂಡ್ ಎಡಿಷನ್. ಎಸ್ ಪ್ಲಾಸ್ಟಿಕ್ ಅನ್ನ ತೆಗಿಯೋಣ. ಓಕೆ, ಸೀಲ್ ಬ್ರೇಕಿಂಗ್. ಬಾಕ್ಸ್ ಓಪನ್ ಮಾಡೋಣ. ಓಕೆ, ಓಹೋ ಮತ್ತೊಂದು ವಿಷಯ ಮರ್ತೋಗಿದ್ದ. ನೀವು ಒಂದೇ ಒಂದು ಈ ವಿಡಿಯೋಗೆ ಲೈಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮಿಂದ 10 ಕನ್ನಡಿಗರು ನಮ್ಮ ವಿಡಿಯೋಸ್ ನೋಡ್ಕೋಬಹುದು. ಸೊ ಅವ್ರಿಗೂ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್, ಅದು ನಮ್ಮ ಕನ್ನಡ ಮಾತ್ರ ಭಾಷೆ ನೋಡಕ್ ಸಿಗತ್ತೆ. ಸೊ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮಾಡಕ್ಕೆ ಮರಿಬೇಡಿ. ಎಸ್, ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಓಹೋ ಇದು ಮೇನ್ ಫೋನ್. ಓಹೋ ಇನ್ ಸದ್ಯಕ್ಕೆ ಪಕ್ಕಕ್ಕೆ ಇಡಂತೆ. ಎಸ್ ಎಸ್ ಎಸ್, ಇದೊಂದು ಸ್ಪೆಷಲ್ ಆಗಿರುವಂತಹ ಕಾರ್ಡ್, ಸಿಮ್ ಎಜೆಕ್ಟರ್, ಮತ್ತೊಂದು ಟ್ರಾನ್ಸ್ಪರೆಂಟ್ ಕೇಸ್ ಕೊಟ್ಟವ್ರೆ. ಎಸ್, ಇದು ಬಿಲ್ಡ್ ಕ್ವಾಲಿಟಿ ಎಲ್ಲ ಲೈಕ್ ಹೆವಿ ಅನಿಸ್ತಾ ಇದೆ. ಇನ್ನು ಸ್ಪೆಷಲ್ ಆಗಿರುವಂತ ಪೇಪರ್ ಡಾಕ್ಯುಮೆಂಟೇಶನ್, USB to Type C ಕೇಬಲ್, ಮತ್ತೊಂದು 120 ವಾಟ್ ನ ಪವರ್ಫುಲ್ ಅಡಾಪ್ಟರ್. ಸದ್ಯಕ್ಕೆ ಎಸೆಸರೀಸ್ ನ ಸೈಡ್ ಏನಂತ, ಇದು ನಮ್ಮ ಮೇನ್ ಫೋನ್. ಏನು ಲುಕ್ ಇದೆ ಗುರು. ಓ ಮೈ ಗಾಡ್, ಮಿನಿ ಮಿಂಚುತ್ತಾ ಇದೆ ಫೋನು. ಆನೆಸ್ಟ್ಲಿ ಏನ್ ಡಿಸೈನ್ ಬಿಲ್ಡ್ ಮಾಡಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ iQOO ಈ ರೀತಿಯಾಗಿರುವಂತ ಕ್ಯಾಮರಾ ಮಾಡ್ಯೂಲ್ಸ್ಗಳನ್ನೆಲ್ಲ ತಗೊಂಡ್ ಬರ್ತಾ ಇದೆ. ನಾನ್ ಈ ಸ್ಮಾರ್ಟ್ ಫೋನ್ ಒಂದು 7-8 ದಿವಸ ಯೂಸ್ ಮಾಡ್ಬಿಟ್ಟು ಪ್ರತಿಯೊಂದು ಫೀಚರ್ಸ್ ನ ಇನ್ ಡೀಪ್ ಆಗಿ ನಿಮ್ಮೊಂದಿಗೆ ತಗೊಂಡ್ ಬರ್ತೀನಿ. ಸೊ ಲೈಕ್ ಎಲ್ಲ ಮಾಡಿಲ್ಲ ಅಂದ್ರೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಆಫ್ಟರ್ 8 ದಿವಸಗಳ ನಂತರ ಮತ್ತೆ ನಿಮ್ಮ ಮುಂದೆ ಬಂದು ಕೂತ್ಕೊಂಡಿದ್ದೀನಿ. ಸೊ ನನ್ನ ಹತ್ರ ಕೂಡ ಬೇರೆ ಫೋನ್ ಇಲ್ಲಾಗಿತ್ತು. ಲಾಸ್ಟ್ ಒಂದು 2-3 ತಿಂಗಳಿಂದ ಈ Vivo X8 ಯೂಸ್ ಮಾಡ್ತಿದ್ದೆ. ಇವಾಗ ಡೈರೆಕ್ಟ್ಲಿ ಇದಕ್ಕೆ ಸ್ವಿಚ್ ಆಗಿದ್ದೀನಿ. ಲಾಸ್ಟ್ 8 ದಿವಸಗಳಲ್ಲಿ ನಾನು ಇದರಲ್ಲಿ 2 ಸಿಮ್ ಕಾರ್ಡ್ಸ್ಗಳನ್ನ ಹಾಕ್ಬಿಟ್ಟು ವಾಟ್ಸ್ಆಪ್, ಯೂಟ್ಯೂಬ್, ನಾನು ರೆಗ್ಯುಲರ್ ಫೋನೇ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಪ್ರಾಮಾಣಿಕವಾಗಿ ನನಗೆ ಈ ಫೋನ್ ಹೇಗೆ ಅನಿಸ್ತು, ಇದ್ರ ಬಗ್ಗೆ ಎಲ್ಲ ಡೀಪ್ ಎಕ್ಸ್ಪೀರಿಯನ್ಸ್ ತಿಳಿಸ್ಕೊಡ್ತಾ ಇದ್ದೀನಿ. ನೀವು 50,000 ರೂಪಾಯಿ ಹತ್ರ ಒಂದು ಬೆಸ್ಟ್ ಫೋನ್ ಹುಡುಕ್ತಿದ್ರೆ ಅಂತಂದ್ರೆ ನೀವು ಈ ವಿಡಿಯೋನ ಪೂರ್ತಿ ನೋಡಲೇಬೇಕು. ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ಆಲ್ರೆಡಿ ನಾನು iQOO7 ಆಗಿರಲಿ, 9 ಸೀರೀಸ್ ಆಗಿರಲಿ, 11 ಸೀರೀಸ್ ಅಂತ ಒಂದು 7-8 ತಿಂಗಳು ಯೂಸ್ ಮಾಡಿದ್ದೀನಿ. ಸೊ ಅದಕ್ಕೆ ಇದು ಕಂಪೇರ್ ಮಾಡಿದ್ರೆ ಇದು ತುಂಬಾ ಪ್ರೀಮಿಯಂ ಮತ್ತು ಲೈಕ್ ಇಂಟ್ರೆಸ್ಟಿಂಗ್ ಡಿಸೈನ್ ಒಳಗೊಂಬಂದಿದೆ. ತುಂಬಾ ಅಂದ್ರೆ ತುಂಬಾ ಚೇಂಜಸ್ಗಳನ್ನ ಕೂಡ ಮಾಡಿದ್ರೆ. ಸೊ ಮೊದಲನೇದಾಗಿ ಇದರಂತ ಬ್ಯಾಕ್ ಏನಿದೆ, ಇದು ಕಂಪ್ಲೀಟ್ಲಿ ಗ್ಲಾಸ್ ಪ್ರೊಟೆಕ್ಷನ್ ಕೊಡ್ತಾ ಇದ್ರೆ. ಇದರ ಹೆಸರು ಬಿಟ್ಟು ಎನಾಮೆಲ್ ಗ್ಲಾಸ್ ಅಂತ. ಸೊ ಕ್ಯಾಮ್ರಾ ಮಾಡ್ಯೂಲ್ಸ್ ಏನು ನೋಡ್ತಾ ಇದ್ರೆ, ಇದಕ್ಕೆ ಫ್ರೇಮ್ ಕೂಡ ಲೈಕ್ ಅಟ್ರಾಕ್ಟಿವ್ ಮೆಟಲ್ ಡಿಸೈನ್ ತೊಗೊಂಡ್ಬಂದಿದ್ದಾರೆ. ಮೆಟಲ್ ಫ್ರೇಮ್ಸ್ಗಳನ್ನ ಕೂಡ ನೋಡ್ತಾ ಇದ್ವಿ. ಮತ್ತು ಇನ್ನೇನು ತುಂಬ ಪ್ರೀಮಿಯಂ ಮತ್ತು ಗಟ್ಟಿಯಾಗಿ ಇದನ್ನ ಕಂಫರ್ಟೇಬಲ್ ಆಗಿ ಹಿಡ್ಕೋಬಹುದು. ಮೇನ್ ಪಾರ್ಟ್ ಅಪ್ಪ ಅಂತಂದ್ರೆ ಇದೊಂದು BMW ಮೋಟರ್ ಸ್ಪೋರ್ಟ್ ಎಡಿಷನ್ ಇದೆ. ಸೊ ಇದು ಸ್ಪೆಷಲ್ ಆಗಿರುವಂತಹ ಡಿಸೈನ್ ಮತ್ತು ಕಲರ್ಸ್ ಗಳನ್ನ ತಗೊಂಡ್ ಬರ್ತಾ ಇದೆ. ಸೊ ನಾರ್ಮಲ್ ಕೂಡ ಬೇರೆ ಒಂದು ಡಿಫ್ರೆಂಟ್ ಯಾವುದೋ ಕಲರ್ ನ ಕೊಡ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ನಾನು iPhone 6s Plus ಬಿಟ್ರೆ ನಾನು ಕಂಟಿನ್ಯೂಸ್ಲಿ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಮೇಲೆ ಪ್ರೀತಿ ಜಾಸ್ತಿ. ನಾನು ಅದೇ ಫೋನ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಇದೇ ಟೈಪ್ಸ್ ಲೈಕ್ 6.7 inches ಇರುವಂತಹ ಉದ್ದನೇ ಇರುವಂತಹ ಫೋನ್ಸ್ ಯೂಸ್ ಮಾಡಿದ್ದೀನಿ. ಸೊ ಇದು ಕೂಡ ನನಗೆ ತುಂಬಾ ಕಂಫರ್ಟೇಬಲ್ ಆಗಿ ಸೆಟ್ ಆಯಿತು. ಒನ್ ಹ್ಯಾಂಡಲ್ ಇಂದ ಯೂಸ್ ಮಾಡ್ಕೋಬಹುದು. ವ್ಯಾಲ್ಯೂಮ್ ರಾಕರ್ ಕೀಸ್ಗಳನ್ನೆಲ್ಲ ಆರಾಮಾಗಿ ನಾನು ಕಂಟ್ರೋಲ್ ಮಾಡ್ಕೋಬಹುದು. ಮತ್ತೆ ಬಾಟಮ್ ಅಲ್ಲಿ ನಿಮಗೆ ಹೈಬ್ರಿಡ್ ಸ್ಲಾಟ್, ಸಿ ಪೋರ್ಟ್, ಮೈಕ್ ಮತ್ತೊಂದು ಸ್ಪೀಕರ್ ಗಿಲ್ನ ಕೊಡ್ತಾ ಇದ್ದಾರೆ. ಸೊ ಒಟ್ಟಾರೆ ಇಲ್ಲಿ ನಿಮಗೆ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಕೂಡ ಇವೆ. ಒಟ್ಟಾರೆ ಇದು 8.1 mm ಒಂದಿಗೆ ಕೇವಲ 203-7 ಗ್ರಾಮ್ ವೇಟ್ ತೋರಿಸುತ್ತೆ. ಸೊ ಡೆಫಿನೆಟ್ಲಿ ನಾನು ಮುಂಚೆ iQOO ಸೀರೀಸ್ಗಿಂತ ಇಲ್ಲಿ ತುಂಬಾ ಒಳ್ಳೆ ಅಪ್ಗ್ರೇಡ್ ಅದು ಡಿಸೈನ್ ಅಲ್ಲಿ ಕಾಣ್ತಾ ಇದ್ದೀನಿ. ಮತ್ತು ಲುಕ್ಸ್ ಮೈಸ್ ಮಾತ್ರ ಅಲ್ಟಿಮೇಟ್ ಗುರು. ನನಗೆ ಲೈಕ್ ಒಂದು ಫ್ಲಾಗ್ಶಿಪ್ ಫೋನೇ ನೋಡ್ತಾ ಇದ್ದೀನಿ. 70-80 ಸಾವಿರ 90 ಸಾವಿರ ಫೋನ್ ನೋಡ್ತೀನಿ ಅಂತ ಅನಿಸ್ತಿದೆ. ಇದರಿಂದ ಡಿಸ್ಪ್ಲೇ ಹೋದ್ವಿ ಅಂತಂದ್ರೆ ಹೆವಿ ಬ್ರೈಟರ್ ನೋಡ್ತಾ ಇದ್ವಿ. ಸೊ ತುಂಬಾ ಅಂದ್ರೆ ತುಂಬಾ ಹಾರ್ಡ್ ಅಂತ ಅನ್ಸ್ಬಿಡತ್ತೆ. ಪ್ರಾಮಾಣಿಕವಾಗಿ ಇಷ್ಟೊಂದು ಬ್ರೈಟರ್ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ನಾನು ನೈಟ್ ಎಲ್ಲ ಯೂಸ್ ಮಾಡಬೇಕಾದ್ರೆ ಲೈಕ್ ತುಂಬಾ ಟಾರ್ಚರ್ ಆಗಿ ಫೀಲ್ ಆಯ್ತು. ಈ ಫೋನ್ ಅಲ್ಲಿ 6.78 inches ಇರುವಂತಹ ಫುಲ್ HD+ ಅದು AMOLED 144 Hz HDR10+ ಡಿಸ್ಪ್ಲೇ ಒಂದಿಗೆ 3000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಕೊಡ್ತಾವ್ರೆ. ಆನೆಸ್ಟ್ಲಿ ಇಷ್ಟೊಂದು ಅವಶ್ಯಕತೆ ಇಲ್ಲ ಗುರು. ತುಂಬಾ ಬ್ರೈಟರ್ ಆಗಿಬಿಡುತ್ತೆ. ಲೈಕ್ ನೀವು ಔಟ್ಡೋರ್ ಅಲ್ಲಿ ಬಿಸಿಲೆಲ್ಲ ಹೋದಾಗ ಕ್ಲಿಯರ್ ಆಗಿ ಕಾಣಿಸಿದ್ರೆ, ವಿಸಿಬಲ್ ಡಿಸ್ಪ್ಲೇ ಚೆನ್ನಾಗಿ ಕಾಣಿಸಿದ್ರೆ ಸಾಕು. ಅದು 2000 ನಿಟ್ಸ್ ಅಲ್ಲಿ ಆರಾಮಾಗಿ ನಾವು ನೋಡ್ಕೋಬಹುದು. ಆದ್ರೆ ಬ್ರ್ಯಾಂಡ್ಸ್ಗಳು ನಮ್ದೇ ದೊಡ್ಡದು, ಎಲ್ಲಕ್ಕಿಂತ ಮೇಲ್ ನಮ್ದೇ, ಫಸ್ಟ್ ನಮ್ದೇ ಅಂತ ಹೇಳ್ಬಿಟ್ಟು ಹೈಲೈಟ್ ಮಾಡ್ತಿದ್ದಾರೆ. ಇದನ್ನ ಸ್ವಲ್ಪ ಓವರ್ ಆಗಿ ಹೇಳೋದಕ್ಕಿಂತ ರಿಯಾಲಿಟಿ ನಾವು ತೋರಿಸಿದ್ರೆ ಅದ್ರ ಬಗ್ಗೆ ಹೇಳಿದ್ರೇನೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ನನ್ನ ಎಕ್ಸ್ಪೀರಿಯನ್ಸ್ ನ ಸ್ಟ್ರೇಟ್ ಫಾರ್ವರ್ಡ್ ಆಗಿ ತಿಳಿಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಸತ್ಯ. iQOO ನಲ್ಲೇ ಇದೊಂದು ಬೆಸ್ಟ್ ಡಿಸ್ಪ್ಲೇ ಮತ್ತು ಈ ಪ್ರೈಸ್ ರೇಂಜ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಕರಿಬಹುದು. ಇದರಿಂದ ವಿಡಿಯೋಸ್ಗಳನ್ನ ನೋಡ್ಕೊಂಡಾಗ
ಇದ್ರಂಥ ಕ್ಲಾರಿಟಿ ನೋಡ್ಕೊಂಡಾಗ ಬ್ರೈಟ್ನೆಸ್ ಕೂಡ ಮ್ಯಾಟ್ರ್ ಆಗತ್ತೆ ಕೆಲವೊಂದು ಜನಕ್ಕೆ. ಸೊ ಈ ಎಕ್ಸ್ಪೀರಿಯನ್ಸಲ್ಲಿ ನಾನು ತುಂಬ ಹ್ಯಾಪಿ ಇದ್ದೀನಿ. ಮತ್ತು ಡಿಸ್ಪ್ಲೇ ಟಚಸ್ ಆಗಿರಲಿ, ಫೀಲ್ ಆಗಿರಲಿ, ಗೇಮಿಂಗಲ್ಲಿ ಇದು ನಿಜವಾಗ್ಲೂ ಅಲ್ಟಿಮೇಟ್ ಆಗಿ ಕೆಲಸ ಮಾಡುತ್ತೆ. ಹಾಗಾದರೆ ನಿಮ್ಮ ಫೋನಲ್ಲಿ ಎಷ್ಟೊಂದು ನಿಟ್ಸ್ ಬ್ರೈಟ್ನೆಸ್ ಇದೆ, ಸೊ ಎಷ್ಟು ಅವಶ್ಯಕತೆ ಇರ್ಬೋದು ನಿಮ್ಗೆ ಅನ್ಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ. ಇಷ್ಟೇ ಅಲ್ಲದೆ ಏನಿದೆ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಟ್ರೈ ಮಾಡಿದೆ. ಸೊ ಇದು ತುಂಬ ಕ್ವಿಕ್ ಮತ್ತು ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಇದೇ ಒಂದು ಕ್ರೇಜಿ ವಿಷಯ ಅಂತ ಅನ್ಸ್ಬಿಡ್ತು. ಎವನ್ ಹೇಳಿದ್ಲಿ ನೀರಲ್ಲಿ ನೆನೆಸ್ಕೊಂಡು ನನ್ನ ಬೆರಳು ನಾನು ನೆನೆಸ್ಕೊಂಡು ಟ್ರೈ ಮಾಡಿದೆ, ಆವಾಗ ಕೂಡ ಕ್ವಿಕ್ ಆಗಿ ಅನ್ಲಾಕ್ ಆಯಿತು. ಸೊ ಇದು ಸ್ಪೆಷಲಿ ವಿವೋ ಮತ್ತು iQOO ಸೀರೀಸಲ್ಲಿ ಮಾತ್ರ ಇದು ಈ ರೀತಿಯ ಕೆಲಸ ಮಾಡೋದು. ಇನ್ನು ಸ್ಪೀಕರ್ ಬಗ್ಗೆ ಹೇಳ್ಬೇಕಾದ್ರೆ ಅಲ್ಟಿಮೇಟ್ ಬೆಂಕಿ, ಅದ್ಭುತ, ನೆಕ್ಸ್ಟ್ ಲೆವೆಲ್ ಸ್ಪೀಕರ್. ಫಾರ್ ದ ಫಸ್ಟ್ ಟೈಮ್ ಇಷ್ಟೊಂದು ಲೌಡ್ ಆಗಿರುವಂತ ಸ್ಪೀಕರ್ನ ನಾನೊಂದು ಫೋನಲ್ಲಿ ನೋಡ್ತಾ ಇದ್ದೀನಿ. ಬ್ಲೂಟೂತ್ ಸ್ಪೀಕರ್ ತರ ಇದೆ ಗುರು. ಸೊ ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. ಇದು ಎಷ್ಟೊಂದು 60% ಇದೆ, ಇದು 100%. ಇನ್ನು ಬೇಸ್ ಹೇಗಿದೆ ಅಂತ ನಿಮ್ಗೆ ನಾನು ತೋರಿಸಲೇಬೇಕು. ಸೊ ನಂತರ ಒಂದು ಈ ಚಿಕ್ಕ ದಾರನ ಇಟ್ಕೊಂಡಿದ್ದೀನಿ, ನೋಡ್ಕೋಬಹುದು. ಸೊ ಇವಾಗ ನಾನು ಸಾಂಗ್ ಪ್ಲೇ ಮಾಡಿಬಿಟ್ಟು ಇದ್ರ ಬೇಸ್ಗೆ ಹಾಕ್ತಾ ಇದ್ದೀನಿ. ಇದು ಅಲ್ಲಾಡತ್ತೆ. ಐ ಹೋಪ್ ನಿಮ್ಗೆ ಕಾಣಿಸ್ತಿರ್ಬೋದು. ಸೊ ಇದ್ರಂಥ ಕ್ಲಾರಿಟಿ ಮತ್ತು ಇದ್ರಂಥ ಬೇಸ್ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಯಾರು ಲೌಡಾಗಿ ಜಾಸ್ತಿ ಮ್ಯೂಸಿಕ್ ಕೇಳ್ತಾರೆ ಅವ್ರಿಗಿದು ಸಾಕಾತ್ ಇಷ್ಟ ಆಗೋದು ಗ್ಯಾರಂಟಿ, ಅದರಲ್ಲಿ ಯಾವುದೇ ಡೌಟೇ ಇಲ್ಲ. ಇನ್ನು ಯಾವಾಗ ಈ ಸ್ಮಾರ್ಟ್ ಫೋನ್ ಅಂತ ಪ್ರೊಸೆಸರ್ಗೆ ಹೋಗ್ತೀವಿ, ನಾನು ಇದುವರೆಗೆ iQOO ಎಷ್ಟೊಂದು ಫೋನ್ಸ್ಗಳು ನೋಡಿದ್ದೀನಿ. ಎಲ್ಲ ಸ್ಮಾರ್ಟ್ ಫೋನ್ಸ್ಗಳು ಪರ್ಫಾರ್ಮೆನ್ಸಲ್ಲಿ ಬೀಸ್ಟ್ ಇದೆ. ಸೊ ಇದರಲ್ಲಿ ಇದು ವರ್ಲ್ಡಲ್ಲೇ ಒಂದು ಬೀಸ್ಟ್ ಪ್ರೊಸೆಸರ್ನ ಒಳಗೊಂಡಿದೆ. ಸೊ ಇದರಲ್ಲಿ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ಮತ್ತು ಇದು ಇಂಡಿಯಾಸ್ ಫಸ್ಟ್ ಫೋನ್, ಅದು ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ಒಳಗೊಂಡು ಬರ್ತಾ ಇದೆ. ಸೊ ಇದಾದ ತಕ್ಷಣ ನಿಮಗೆ ಮೇ ಬಿ OnePlus 12 ಎಲ್ಲ ಬರ್ಬೋದು, ಅಥವಾ Redmi 14, Xiaomi 14 ಬರ್ಬೋದು. ಬಟ್ ಇದು ಇಂಡಿಯಾಸ್ ಫಸ್ಟ್ 8 Gen 3 ಪ್ರೊಸೆಸ್ನ ಒಳಗೊಂಡು ಬರ್ತಾ ಇದೆ. ಸೊ ಇದು 4 nanometer ಚಿಪ್ಸೆಟ್ ಒಂದಿಗೆ ಅದರಲ್ಲಿ ಅಂತೂ ಸ್ಕೋರ್ ಚೆಕ್ ಮಾಡಿದೆ, ವರ್ಲ್ಡ್ಸ್ ಫಸ್ಟ್ ರ್ಯಾಂಕಿಂಗ್ನ ತೊಗೊಂಬಂದಿದೆ. ಅದು 19,94,000. ಸೊ ಹತ್ರ 21 ಲಕ್ಷ ಕೂಡ ರ್ಯಾಂಕಿಂಗ್ ಬಂದಿದೆ. ಇದು ನಿಜವಾಗ್ಲೂ ಅದ್ಭುತ ಅಂತ ಹೇಳ್ಬೋದು. ಇಷ್ಟಿದೆ CPU ಥ್ರಾಟಲ್ ಟೆಸ್ಟ್ ಕೂಡ ಮಾಡಿದ್ವಿ. ಇಲ್ಲಿ ಕೂಡ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಸದ್ಯಕ್ಕೆ ನಾನು ಇದರಲ್ಲಿ ಗೇಮ್ಸ್ ಎಲ್ಲ ತುಂಬಾ ಆಟ ಆಡಿದ್ದೀನಿ. ಸೊ BGMI ರಿಯಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಸ್ವಲ್ಪ ನೋಡಿ. ಫ್ರೆಂಡ್ಸ್, ಇವಾಗ ಅಸಲಿ BGMI ಟೆಸ್ಟ್. ಎಸ್, ಜೈರೋಸ್ಕೋಪ್ ಮತ್ತು ಮೂಮೆಂಟ್ಸ್ಗಳೆಲ್ಲ ಸಾಕಾಗಿ ವರ್ಕ್ ಆಗ್ತಾ ಇದೆ. ಸೊ ಇಲ್ಲಾರು ನಮ್ಮ ಅಂತಂಬರು ಇದ್ದಂಗೆ ಇದಾರು ಗುರು ಇಲ್ಲೇ. ಓಹೋ, ನೋಡಿ ಮಗನ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಾಕಾಗಿದೆ. ಮತ್ತು ಟಚ್ ಕಂಟ್ರೋಲ್ ಇದೆ, ಇದು ತುಂಬ ಒಳ್ಳೆ ಫೀಲ್ ಕೊಡ್ತಾ ಇದೆ ನನಗೆ. ಸೊ ಕಂಟಿನ್ಯೂಸ್ಲಿ ಗೇಮ್ ಪ್ಲೇ ಇದ್ರೂ ಕೂಡ ಟಚಸಲ್ಲಿ ಮತ್ತು ಡಿಸ್ಟೆನ್ಸಲ್ಲಿ ಫೀಲ್ ಆಗ್ತಾ ಇದೆ. ನೈಸ್. ನನ್ನ ಟೀಮ್ಮೇಟ್ಸ್ ಕೂಡ ಸಾಕಾಗಿ ಆಟ ಆಡ್ತಾರೆ. ಓ, ಅಲ್ಲಿ ಓಡಾಡ್ತಾರೆ ನೋಡಿ, ಮೂಲಲ್ಲಿ ಕುತ್ಕೊಳ್ಳೋದು. ಮತ್ತೆ ನೋಡೋ ಮಗನ M24 ಅಂತ. ಓ ಮ್ಯಾನ್, ಓ ಶಿಟ್. ಇನ್ನು ನೆಕ್ಸ್ಟ್ ನಾನು ಅಸ್ಪಾಲ್ಟ್ 9 ಕೂಡ ಟ್ರೈ ಮಾಡಿದ್ದೀನಿ. ಸೊ ಈ ಎಕ್ಸ್ಪೀರಿಯನ್ಸ್ ಕೂಡ ನೀವು ನೋಡಲೇಬೇಕು. ಓಹೋ ಫ್ರೆಂಡ್ಸ್, ಎಸ್ ಆಕ್ಚುಲಿ ಅಸ್ಪಾಲ್ಟ್ 9 ಟೆಸ್ಟ್. ಏನು ಗ್ರಾಫಿಕ್ ಕೊಟ್ಟವ್ರು ಗುರು. ನಡಿಯೋ ಮಗನೇ, ಒಂದು ಹೊರಗೆ ಬಿದ್ದಿತ್ತು, ಎರಡನೇನವನು ಹಾಕೋಣ ಅಂತ ಬಬ್ಬ ಮಗನೇ. ಓ ಮೈ ಗಾಡ್, ಹೋಗೇ ಬಿಟ್ಟ ಮಗ. ಓ ಮತ್ತೆ ಹಿಂದೆ ಹಾಕಿದ್ರು ಗುರು. ಸೈಡ್ ಓಹೋ ಹೋದ್ವಿ. ಇಂದು ಜಂಪ್ ಹೊಡಿನ ಸ್ಟಂಟ್. ಓ ಮ್ಯಾನ್, ಎರಡನೇ ರೌಂಡ್. ಓ ಗುರು, ಹಿರಿ ಮಗನ್ ಇವನು ಹಿಂದೆ ಹಾಕೋಣ ಅಂತ. ಓ ನಮ್ಮದೇ ಕ್ರ್ಯಾಶ್ ಆಯಿತು. ಮತ್ತೊಂದು ಸರ್ತಿ ಬಂತ. ಓ ಮ್ಯಾನ್, 7ನೇ ನಂಬರ್ ನಾವೇ ಅಂತೆ. ಯಾಕೋ ಈ ಗೇಮ್ ನಾವು ಮನೆಗೆ ಹೋಗೋ ಥರ ಕಾಣ್ತದೆ. ನಡಿಯೋ ಮಗನ, ಒಂದು ಹೋಯ್ತು. ಓ ಎರಡನೇದು. ಓ ಜಸ್ಟ್ ಮಿಸ್ ಮ್ಯಾನ್. ಇದು ಹೋಯ್ತು ನೋಡಿ. ಓ ಇದು ಮಿಸ್ ಅಂತೆ. ಓ ಶಿಟ್, 4ನೇ ನಂಬರ್ ಬಂದ್ವಿ.
ಹಾಗಾದರೆ ಪ್ರೊಸೆಸರ್ ಏನೋ ಇವರು ಟಾಪಲ್ಲಿದ್ದಾರೆ, ವರ್ಲ್ಡ್ಸ್ನ ಬೆಸ್ಟ್ ಮತ್ತು ಫಾಸ್ಟೆಸ್ಟ್ ಪ್ರೊಸೆಸರ್ 8 Gen 3 ತೊಗೊಂಬಂದಿದ್ದಾರೆ. ಬಟ್ ಗೇಮಿಂಗಲ್ಲೆಲ್ಲ ಈ ರೀತಿ ಎಕ್ಸ್ಪೀರಿಯನ್ಸ್ ಸ್ಮೂತರ್ ಆಗಿರಲಿ ಮತ್ತು ವೆಲ್ ಆಪ್ಟಿಮೈಸ್ಡ್ ಏನಕ್ಕೆ ಅನಿಸ್ತಾ ಇದೆ ಮತ್ತು 144 ಹರ್ಟ್ಸ್ನ ಈ FPS ಹೇಗೆ ಸಪೋರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಡೆಡಿಕೇಟೆಡ್ ಚಿಪ್ನ ಕೊಡ್ತಾ ಇದ್ದಾರೆ. ಅದು Q1, ಇದು ಫಸ್ಟ್ ಟೈಮ್ iQOO ಚಿಪ್ ಅನ್ನ ತೊಗೊಂಡ್ಬರ್ತಿದ್ದಾರೆ. ಇಷ್ಟು ದಿವಸ ಇವರು V1 ಆಗಿರಲಿ V2 ಆಗಿರಲಿ ಇಂಥ ಚಿಪ್ಸ್ನ ಯೂಸ್ ಮಾಡ್ತಿದ್ರು. ಬಟ್ ಇದು ಫಸ್ಟ್ ಟೈಮ್ Q1 ಚಿಪ್ ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಗೇಮಿಂಗ್ ಆಗಿರಲಿ, ಯೂಸೇಜ್ ಎಕ್ಸ್ಪೀರಿಯನ್ಸ್ ಆಗಿರಲಿ ಅಥವಾ ಹಾರ್ಡ್ ನೀವು ಡೈಲಿ ಟು ಡೈಲಿ ಟಾಸ್ಕಲ್ಲಿ ಇದು ತುಂಬ ಅಂದರೆ ತುಂಬ ಈಸಿಯಾಗಿ ಇದನ್ನು ಕಂಪ್ಲೀಟ್ ಮಾಡುತ್ತೆ. ಇಷ್ಟೇ ಅಲ್ಲದೆ ಇದರಲ್ಲಿ 6K VC4 ಝೋನ್ ಕೂಲಿಂಗ್ ಸಿಸ್ಟಮ್ನ ಕೊಡ್ತಾ ಇದ್ದಾರೆ. ಸೊ ನೀವು ಹೆವಿ ಟಾಸ್ಕ್ ಮಾಡಿ ಗೇಮ್ ಆಟ ಆಡಿ ನಿಮ್ಮ ಸ್ಮಾರ್ಟ್ಫೋನ್ ಬಿಸಿ ಆಗೋಕ್ಕೆ ಬಿಡೋದೇ ಇಲ್ಲ. ಅದು 50,000 ಪ್ರೈಸ್ ರೇಂಜಲ್ಲಿ ಇದು ಒಂದು ಅದ್ಭುತ ಫೀಚರ್ ಅಂತ ಹೇಳ್ಕೋಬಹುದು. ಒಟ್ಟಾರೆ 2024ರಲ್ಲಿ ಬೀಸ್ಟ್ ಥರ ಎಂಟ್ರಿ ಹೊಡಿತಾ ಇದೆ. 24ರಲ್ಲಿ 23ರಲ್ಲಿ ಎಂಟ್ರಿ ಹೊಡಿತಾ ಇದೆ. ಬಟ್ 24ರಲ್ಲಿ ಇದು ಫುಲ್ ಹವಾ ಮಾಡೇ ಮಾಡುತ್ತೆ. 50,000 ರೂಪಾಯಿಗೆ ಈ ಪ್ರೊಸೆಸರ್, ಈ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್, ಅದ್ಭುತ. ಇನ್ನು ಸಾಫ್ಟ್ವೇರ್ಗೆ ಹೋದ್ವಿ ಅಂತಂದರೆ ಔಟ್ ಆಫ್ ದ ಬಾಕ್ಸ್ ಫನ್ ಟಚ್ OS 14 ಮತ್ತು ಆಂಡ್ರಾಯ್ಡ್ 14 ಕೂಡ ಇದ್ರಲ್ಲಿ ನೋಡ್ತಾ ಇದ್ವಿ. ಇಷ್ಟಲ್ಲೇ iQOO ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಆಂಡ್ರಾಯ್ಡ್ 17 ತನಕ ನಿಮಗೆ ಫಿಕ್ಸ್ಡ್ ಅಪ್ಡೇಟ್ಸ್ಗಳು ಸಿಗುತ್ತೆ. ಸೊ ಇದು ಕೂಡ ಒಂದು ಒಳ್ಳೆಯ ವಿಚಾರ. ಮತ್ತು ಈ ಪ್ರೈಸ್ ರೇಂಜಲ್ಲಿ iQOO ಇದನ್ನ ಮಾಡಲೇಬೇಕು, ಇದೇನು ದೊಡ್ಡ ವಿಶೇಷ ಅಂತ ಏನಲ್ಲ. ಬಟ್ ಈ ಅಪ್ಡೇಟ್ಸ್ಗಳಿದೆ ಟೈಮ್ ಟು ಟೈಮ್ ಸಿಕ್ಕರೆ ಜನಕ್ಕೆ ಇನ್ನೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗತ್ತೆ. ಇಷ್ಟಲ್ಲೇ ಇವರು ಪ್ರತಿ ಸರ್ತಿ ತಮ್ಮ iQOO ಫ್ಲಾಗ್ಶಿಪ್ ಫೋನ್ಸ್ ಅಲ್ಲ, ಹತ್ತತ್ರ ಫ್ಲಾಗ್ಶಿಪ್ ಕಿಲ್ಲರ್ 30,000-40,000 ಫೋನಲ್ಲಿ ಕೂಡ ಹಾಟ್ ಗೇಮ್ಸ್, ಹಾಟ್ ಆ್ಯಪ್ಸ್ನೆಲ್ಲ ಕೊಡ್ತಿದ್ರು, ಬಜೆಟ್ ಕೂಡ ಕೊಡ್ತಿದ್ರು. ಬಟ್ ಈ ಸರ್ತಿ ಈ ಫೋನಿಂದ ಅದನ್ನ ತೆಗೆದು ಹಾಕಿದ್ದಾರೆ. ಸೊ ಇದು ಕೂಡ ಒಂದು ಒಳ್ಳೆಯ ವಿಷಯ. ಇಲ್ಲಿ ಮೇನ್ ಹೈಲೈಟೆಡ್ ಮತ್ತು ಲೈಕ್ ಈ ಫೋನ್ನ ಫ್ಲಾಗ್ಶಿಪ್ ಎಕ್ಸ್ಪೀರಿಯನ್ಸ್ ಬರೋಕ್ಕೆ ಕಾರಣ ಇದಿರುವಂಥ UFS 4.0 ಸ್ಟೋರೇಜ್. ನಿಜವಾಗ್ಲೂ ಫ್ಲಾಗ್ಶಿಪ್ಪಲ್ಲಿ ಸಿಗುತ್ತೆ ಆ ಫೀಚರ್. ನಾವು ಫ್ಲಾಗ್ಶಿಪ್ ಕಿಲ್ಲರ್ ಪ್ರೈಸ್ ರೇಂಜಲ್ಲಿ ಹತ್ರ 50,000 ರೂಪಾಯಿ ನೋಡ್ತಾ ಇದ್ವಿ ಮತ್ತು LPDDR5X ರ್ಯಾಮ್ನ ನೋಡ್ತಾ ಇದ್ವಿ. ನಿಜವಾಗ್ಲೂ ಇದು ಅದ್ಭುತ ಅಂತ ಹೇಳ್ಬೋದು. ಸೊ ಈ ಪ್ರೈಸ್ ರೇಂಜಲ್ಲಿ ಈ ಫೀಚರ್ಸ್ಗಳು ನನ್ನ ತುಂಬಾ ಖುಷಿ ಕೊಡುತ್ತೆ. ಇನ್ನು ಈ ಸ್ಮಾರ್ಟ್ ಫೋನ್ ಇಂತ ಮತ್ತೊಂದು ಬೆಸ್ಟ್ ಪಾರ್ಟ್ ಮತ್ತು ಹೈಲೈಟೆಡ್ ಆಗಿ ನನ್ನ ಫೇವರೇಟ್ ಪಾರ್ಟ್ ಇದರಿಂದ ಕ್ಯಾಮ್ರಾ. ಭಾರತದ ಮೊಟ್ಟ ಮೊದಲ 50 ಮೆಗಾಪಿಕ್ಸೆಲ್ ಪ್ಲಸ್ 64 ಮೆಗಾಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ನ ತಗೊಂಡ್ ಬರ್ತಾ ಇದೆ. ಇದರಲ್ಲಿ ನಾನು ತುಂಬಾ ಡಿಫ್ರೆಂಟ್ ಕಂಡೀಷನ್ ಲಾಸ್ಟ್ 8 ದಿವಸಗಳಿಂದ ಫೋಟೋಸ್ನ ತೆಗೆದಿದ್ದೀನಿ. ಸೊ ಸದ್ಯ ಟೈಮಲ್ಲಿ ಇಷ್ಟೊಂದು ಒಳ್ಳೆ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ನ ರೀಸೆಂಟ್ಲಿ ನೋಡೇ ಇಲ್ಲ ಯಾವುದೋ ಫೋನ್ಸ್ಗಳಲ್ಲಿ. ಸೊ ಇಲ್ಲಿ ಡೇ ಕಂಡೀಷನ್ ಅಲ್ಲಿ ತುಂಬಾ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ನೀವು ನೋಡ್ಕೋಬಹುದು ಇಲ್ಲಿರುವಂಥ ಕ್ಲಾರಿಟಿ ಮತ್ತು ಇಮೇಜ್ ಪ್ರೊಸೆಸಿಂಗ್ ಏನಿದೆ ಇದು Q1 ಚಿಪ್ ಇಲ್ಲಿ ಕೂಡ ಸಹಾಯ ಮಾಡುತ್ತೆ. ಸೊ ಇಲ್ಲಿಯ ಎಕ್ಸ್ಪೀರಿಯನ್ಸೇ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಪಿಕ್ಚರ್ ತೆಗೆದಾಗನೇ ಬೇರೆ ಇರುತ್ತೆ ಮತ್ತು ಆಮೇಲೆ ಪ್ರೊಸೆಸ್ ಆಗಿದಾಗ ಬೇರೆನೇ ಇರುತ್ತೆ. ಸೊ ಕಲರ್ಸ್ನ ಆಕ್ಯುರೇಟ್ ಆಗಿ ಇದು ಅಬ್ಸರ್ವ್ ಮಾಡಿಬಿಟ್ಟು ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ನ ಕೊಡುತ್ತೆ. ಇದರಲ್ಲಿ ಪೋರ್ಟ್ರೇಟ್ ಫೋಟೋಸ್ಗಳನ್ನ ತೆಗೆದೆ, ಅದು 3x ಪೋರ್ಟ್ರೇಟ್ ಫೋಟೋಸ್ಗಳನ್ನ ತೆಗೆದೆ, ತುಂಬಾ ಕ್ಲಾರಿಟಿ ಮತ್ತು ಆಕ್ಯುರೇಟ್ ಬ್ಲರ್ನ ತೊಗೊಂಡು ಬರುತ್ತೆ. ಇಷ್ಟೇ ಅಲ್ಲದೆ ಇಂಡೋರ್ ಕೂಡ ತುಂಬಾ ಫೋಟೋಸ್ನ ತೆಗೆದೆ. ಇಲ್ಲಿ ಕೂಡ ಇಮೇಜ್ ಪ್ರೊಸೆಸಿಂಗ್ ಸಖತ್ ಇಷ್ಟ ಆಯಿತು. ಮತ್ತೆ ಅಲ್ಟ್ರಾ ವೈಡ್ ಮಾತ್ರ ಕ್ಲಾರಿಟಿ ಏನು ಅಮೇಝಿಂಗ್ ಇದೆ ಅಂತಂದ್ರೆ, ಸೊ ನಾನು ಇಲ್ಲಿ ಎಷ್ಟೇ ಝೂಮ್ ಮಾಡಿದ್ರು ಕ್ಲಾರಿಟಿ ಹೊಡೆಯಲ್ಲ ಮತ್ತು ತುಂಬಾ ಆಕ್ಯುರೇಟ್ ಆಗಿರುವಂಥ ಕಲರ್ಫುಲ್ ವೈಡ್ ಆ್ಯಂಗಲ್ ಪಿಕ್ಚರ್ಸ್ಗಳನ್ನ ಕೊಡುತ್ತೆ. ಮತ್ತು ನೈಟ್ಗೆ ಹೋದ್ವಿ ಅಂತಂದರೆ ಸೊ ಡೇನಲ್ಲಿರುವಂಥ ಪಿಕ್ಚರ್ಸ್ಗಳೇ ಬೇರೆ ಇರುತ್ತೆ, ನೈಟಲ್ಲಿ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ಸೊ ನಾನು ಸ್ಕೈನೆಲ್ಲ ಕ್ಲಿಯರಾಗಿ ಕಾಣಿಸ್ಕೊಳ್ತಾ ಇಲ್ಲ, ಬಟ್ ಪಿಕ್ಚರ್ ತೆಗೆದಾಗ ಅದು ಆಟೋಮೆಟಿಕ್ ಆಗಿ ಲೈಕ್ ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ಗೆ ಅಕ್ಯುರೇಟ್ ಆಗಿರುವಂಥ ಬ್ಯಾಕ್ಗ್ರೌಂಡ್ನ ತೊಗೊಂಡು ಬರುತ್ತೆ. ಸೊ ಇದೊಂಥರ ನನಗೆ ತುಂಬ ಖುಷಿ ಮಾಡ್ತು. ಇಷ್ಟಲ್ಲದೆ ಆಸ್ಟ್ರಾಲಜಿ ಫೋಟೋಸ್ಗಳನ್ನ ಕೂಡ ಟ್ರೈ ಮಾಡಿದೆ. ಸೊ ಇಲ್ಲಿ ಕೂಡ ಲೈಕ್ ಹ್ಯಾಂಡ್ ಶೇಕ್ ಇಲ್ದೇ ಒಳ್ಳೆ ಫೋಟೋಸ್ಗಳು ಬಂತು. ಸೊ ಇದರಂಥ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಇದ್ ಗುರು. ಇನ್ನು ಸೆಲ್ಫಿಗೆ ಹೋದ್ವಿ ಅಂತಂದರೆ 16 ಮೆಗಾಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಡ್ತಾರೆ. ಇಲ್ಲಿ ನಾನು ಹೇಳ್ಕೊಳ್ಳಾಗ ಅಟ್ರಾಕ್ಟಿವ್ ಅಂತ ನನಗೆ ಅನ್ಸಲ್ಲ. ಸೊ ಇಲ್ಲಿ ಫೋಟೋಸ್ಗಳನ್ನ ನೋಡ್ಕೋಬಹುದು. ಕೆಲವೊಂದು ಟೈಮ್ ಲೈಕ್ ತುಂಬ ಬೂಸ್ಟ್ ಮಾಡುತ್ತೆ, ಚೈನೀಸ್ ಫೀಲ್ ಕೊಡುತ್ತೆ. ಆ ಬ್ಯೂಟಿ ಮೂಡ್ ಹೇಗೆ ಆನ್ ಆಗುತ್ತೆ ಗೊತ್ತಿಲ್ಲ, ಬಟ್ ತುಂಬ ವೈಟ್ ಏನಿದು ಇಷ್ಟೊಂದು ವೈಟ್ ಅಂತ ಅನಿಸ್ಬಿಡುತ್ತೆ. ಬಟ್ ಕೆಲವೊಂದು ಟೈಮ್ ಒಳ್ಳೆ ಪಿಕ್ಚರ್ಸ್ಗಳು ಬರುತ್ತೆ, ಕ್ಲಾರಿಟಿ ಕೂಡ ಇದೆ ಮತ್ತು ಇಮೇಜ್ ಪ್ರೊಸೆಸಿಂಗಲ್ಲಿ ಇದು ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಇನ್ನು ಮೇನ್ ಪಾರ್ಟ್ ಅಪ್ಪ ಅಂತಂದರೆ ಇದಿರುವಂಥ ವಿಡಿಯೋಗ್ರಫಿ. ನೀವು ಈ ಸ್ಮಾರ್ಟ್ ಫೋನಲ್ಲಿ ರಿಯರ್ ಕ್ಯಾಮ್ರಾದಿಂದ 8K 30 FPS ರೆಕಾರ್ಡ್ ಮಾಡ್ಕೋಬಹುದು. ಈ ಎಕ್ಸಾಂಪಲ್ನ ನೋಡಿ. ಇವಾಗ ನೀವು ವಿಡಿಯೋ ನೋಡ್ತಾ ಇದ್ರೆ ಇದು 4K 60 FPS ರೆಕಾರ್ಡ್ ಆಗ್ತದೆ. ಇದರಲ್ಲಿ 8K ಕೂಡ ನಾವು ಮಾಡ್ಕೋಬಹುದು, ಬಟ್ 8K ನಮ್ಮ ಸಾಫ್ಟ್ವೇರ್ ಸಪೋರ್ಟ್ ಆಗಲ್ಲ. ಸೊ ರೆಡಿ ಇಶ್ಯೂ ಆಗುತ್ತೆ. ಸೊ ಹೀಗಾಗಿ ಇದು ಕ್ವಾಲಿಟಿ ಮತ್ತು ಸ್ಟೆಬಿಲೈಸೇಷನ್ OS ಒಂದಿಗೆ ಸೊ ಮೂಮೆಂಟ್ಸ್ಗಳು ಮತ್ತು ಬೆಳಕಿಂದ ನಾನು ಸಡನ್ಲಿ ಬಿಸಿಲಿಗೆ ಬಂದಾಗ ಇವಾಗ ಒಂದೇ ಸರ್ತಿ ಫೋಕಸಿಂಗ್ ಕೂಡ ಚೆನ್ನಾಗಿದೆ, ಕಲರ್ ಕರೆಕ್ಷನ್ ಕೂಡ ಚೆನ್ನಾಗಿದೆ ಮತ್ತು ಆಡಿಯೋ ಕೂಡ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಇನ್ನು ಸೆಲ್ಫಿನಲ್ಲಿ ಕೇವಲ 1080p 30 FPS ಕೊಡ್ತಿದ್ರೆ ಅಟ್ಲೀಸ್ಟ್ 60 FPS ಅಲ್ಲ ಒಂದು 4K 60 FPS ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಬಟ್ ಫ್ರೆಂಡ್ಸ್ ಈ ವಿಡಿಯೋ ಏನು ನೋಡ್ತಾ ಇದ್ರೆ ಇದು 1080p ಕೇವಲ 30 FPS ರೆಕಾರ್ಡ್ ಆಗ್ತದೆ. ಸೊ ಬಿಸಿಲಿಗೆ ಸ್ವಿಚ್ ಆದ ತಕ್ಷಣ ಓಕೆ ಕ್ವಾಲಿಟಿನ ನೋಡ್ತಾ ಇದ್ವಿ. ಸೊ ಇವಾಗ ಬೆಳಕಿಗೆ ಏನೋ ಸ್ವಿಚ್ ಆಗುತ್ತೆ, ಕಲರ್ಸ್ ಎಲ್ಲ ಅಷ್ಟೊಂದೇನೋ ಪ್ರಾಬ್ಲಮ್ಸ್ ಇಲ್ಲ, ಬಟ್ 4K ಕೊಡಿದ್ರೆ ಚೆನ್ನಾಗಿರ್ತಿತ್ತು.
ಯಾಕೋ ಏನೋ ಗೊತ್ತಿಲ್ಲ, ಮೂರು ದೊಡ್ಡ ಕ್ಯಾಮ್ರಾ ಕೊಡಿರೋದಕ್ಕೆ ಫ್ರಂಟ್ ಹಾಕಿಲ್ಲ ಗೊತ್ತಿಲ್ಲ. ಮತ್ತು ಇಲ್ಲಿ ಅಟ್ಲೀಸ್ಟ್ 32 ಮೆಗಾ ಪಿಕ್ಸೆಲ್ ಆದರೂ ಬೇಕಾಗಿತ್ತು. ಸೊ ಫ್ರಂಟ್ ಕ್ಯಾಮ್ರಾ ವ್ಲಾಗರ್ಸ್ಗೆಲ್ಲ ಸ್ವಲ್ಪ ಇದು ಕಷ್ಟ ಅಂತಲೇ ಹೇಳ್ಕೋಬೋದು. ಬಟ್ ಇಲ್ಲಿ 32 ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತಿತ್ತು. ಪ್ರಾಮಾಣಿಕವಾಗಿ ಈ ಫೋನ್ ಇರುವಂಥ ಕ್ಯಾಮ್ರಾ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಕೊಡ್ತು ರಿಯರಲ್ಲಿ. ಸೊ ಬಾಕಿ ಇಮೇಜ್ ಪ್ರೊಸೆಸಿಂಗ್ ಮತ್ತು ಕ್ವಾಲಿಟಿನಲ್ಲಿ ತುಂಬ ಅಪ್ಗ್ರೇಡ್ ಮಾಡಿದೆ. ಸೊ iQOO ಕೂಡ ನೀವು ಕ್ಯಾಮ್ರಾದಲ್ಲಿ ಕಮ್ಮಿ ಇದೆ ಅಂತ ಅನ್ಕೋಕೆ ಹೋಗ್ಬಿಡಿ, ಇದು ಕೂಡ ಒಂದು ಬೆಸ್ಟ್ ಕ್ಯಾಮ್ರಾ ಫೋನ್. ಇನ್ನು ಕೊನೆಯದಾಗಿ ಇದ್ರಂಥ ಬ್ಯಾಟ್ರಿ 5000 mAh ಬ್ಯಾಟ್ರಿ, ಅದು 8.1 mm ಕೊಡ್ತಾವ್ರೆ. 120 ವ್ಯಾಟ್ನ ಪವರ್ ಅಡಾಪ್ಟರ್ ವಿತ್ ಬಾಕ್ಸ್ ಒಂದಿಗೆ ಸಿಗ್ತಾ ಇದೆ. ಸೊ ಇದರಲ್ಲಿ iQOO ಯಾವುದೇ ಕಮ್ಮಿ ಇಲ್ಲ. ಪ್ರೊಸೆಸರಲ್ಲಿ ಮತ್ತು ಬ್ಯಾಟ್ರಿನಲ್ಲಿ ಡೆಫಿನೆಟ್ಲಿ 100% ಬೀಸ್ಟ್ ಆಗಿ ಉಳ್ಕೊಂಡಿದ್ದಾರೆ. ಸೊ ಮುಂದೆ ಕೂಡ ಹೇಗೆ ಉಳಿಲಿ ಅಂತ ಅನ್ಕೋತಿದ್ದೀನಿ. ಸೊ iQOO 11 ಕಂಪೇರ್ ಮಾಡಿದ್ರೆ ನನಗೆ ಒಂದು 7-8 ಗಂಟೆ ಸ್ಕ್ರೀನ್ ಆನ್ ಟೈಮ್ ಸಿಗ್ತಿತ್ತು. ಬಟ್ ಇದಾಗ ಅಪ್ಗ್ರೇಡ್ ಮಾಡಿಬಿಟ್ಟು iQOO 12 ನಿಮಗೆ 10 ರಿಂದ 11 ಗಂಟೆ ಕಾಲ ಬೇಕಾಗಿ ಬರುತ್ತೆ. ಇಲ್ಲಿ ವೆಲ್ ಆಪ್ಟಿಮೈಸ್ಡ್ ಒಂದಿಗೆ Q1 ಚಿಪ್ ಏನಿದೆ ಇದು ಆಪ್ಟಿಮೈಸೇಷನ್ ಚೆನ್ನಾಗಿ ಮಾಡುತ್ತೆ. ಮತ್ತು 4nm ನ ಚಿಪ್ ಸೆಟ್ ಈ Gen 3 ನೋಡ್ತಾ ಇದೆ. ಹೀಗಾಗಿ ಒಂದು ಒಳ್ಳೆ ಬ್ಯಾಟ್ರಿ ಬಳಕೆ ಕೊಡೋಕ್ಕೆ ಇದೇ ರೀಸನ್ ಅಂತ ಹೇಳ್ಬೋದು. ಸೊ ಇದರಿಂದ ಓವರ್ ಆಲ್ ಏನು ಸ್ಪೆಸಿಫಿಕೇಶನ್, ಎಕ್ಸ್ಪೀರಿಯನ್ಸ್ ಮತ್ತು ಲಾಸ್ಟ್ 8 ದಿವಸಗಳಲ್ಲಿ ನಾನು ಏನು ನೋಡ್ಕೊಂಡಿದ್ದೀನಿ ಎಲ್ಲ ನನಗೆ ಸೂಪರ್ ಆಗಿ ಅನಿಸ್ತು. ಒಂದಂತಂದರೆ ಇದರಲ್ಲಿ ಸೆಲ್ಫಿ ಕ್ಯಾಮ್ರಾ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಮತ್ತು 4K ರೆಕಾರ್ಡ್ ಇಲ್ಲಿ ಆಪ್ಷನ್ ಕೊಡಬೇಕಾಗಿತ್ತು. ಸೊ ಇದನ್ನೊಂದು ಬಿಟ್ಟರೆ ಅಂತಂದರೆ ಇದು ನೀವು ಪ್ರೈಸ್ ರೇಂಜ್ಗೆ 53,000-56,000 ರೂಪಾಯಿ ಹತ್ರ ಒಂದು ಬೆಸ್ಟ್ ಆಪ್ಷನ್. ನೀವು ಆರಾಮಾಗಿ ಈ ಸ್ಮಾರ್ಟ್ ಫೋನನ್ನು ತೊಗೊಳ್ಬೋದು. ನನಗೆ ತುಂಬ ಇಷ್ಟ ಆಯಿತು. ಸೊ ಇದು ಡೆಫಿನೆಟ್ಲಿ ಸದ್ಯಕ್ಕೆ ಇದೊಂದು ಫ್ಲ್ಯಾಗ್ಶಿಪ್ ಕಿಲ್ಲರ್ ಅಂತ ಹಾಕೋಬೋದು. ನೀವು S24 ವೇಟ್ ಮಾಡ್ತಿದ್ದೀರಾ ಅಥವಾ ಈ OnePlus 12 ವೇಟ್ ಮಾಡ್ತಿದ್ದೀರಾ ಅಂತಂದರೆ ಸೊ ಡೆಫಿನೆಟ್ಲಿ ಅದಕ್ಕೆ ಇದು ಈ ಪ್ರೈಸ್ ರೇಂಜಲ್ಲಿ ಟಕ್ಕರ್ ಕೊಡುತ್ತೆ. ಬಾಕಿ ನಿಮಗೇನು ಅನಿಸುತ್ತೆ, ಲೈಕ್ ಈ ಫೋನ್ನ ಬಗ್ಗೆ, ಇದ್ರ ಬಗ್ಗೆ ಏನಾದರೂ ಬೇರೆ ವಿಷಯಗಳು ಬೇಕಾ ಅಥವಾ ಇನ್ನಷ್ಟು ಡೀಪ್ ರಿವ್ಯೂ ಬೇಕಂದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಅದನ್ನು ಕೂಡ ನಾನು ತೊಗೊಂಡು ಬರ್ತೀನಿ. ಸಿಗೋಣ ಇಲ್ಲಿ ಅಡುಗೆ ನಮಸ್ಕಾರ.